ಹೊಸ ಚರ್ಚೆಯ ಹುಟ್ಟಾಕಿದ್ದಾರೆ. ಅಂದ್ರೆ ನಮ್ಮ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯತ್ವ ಕರ್ನಾಟಕದಿಂದ ಸಿಗೋದು ಕಷ್ಟನ ಅನ್ನುವಂಥದ್ದು. ಯಾಕಂದರೆ ಇದು ಬಹಳ ಸೂಕ್ಷ್ಮವಾದ ವಿಷಯ. ಅದರಲ್ಲೂ ಮುಖ್ಯವಾಗಿ ದೇವೇಗೌಡರು ಎಟ್ ಎನಿ ಕಾಸ್ಟ್ ಅಧಿಕಾರದಲ್ಲಿರಬೇಕು ಅನ್ನೋದು ಈ 94ರ ವಯಸ್ಸಿನಲ್ಲೂ ಸಹಿತ ಬಯಸ್ತಾ ಇದ್ದಾರೆ. ಆದರೆ ಬಿ ಜೆ ಪಿಯಲ್ಲಿ ಅನೇಕರು ಇದ್ದಾರಪ್ಪ, ಅವರು ಆಗುವಂಥವ್ರು ರಾಜ್ಯಸಭಾ ಸದಸ್ಯರು, ಅವರು ಆಗಲಿ, ಈ ಸಲ ಕೇವಲ JDS ಒಬ್ಬರಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಅದಕ್ಕಾಗಿ ಇವತ್ತು ನಮ್ಮದು 66 ಜನ ಇದ್ದಾರೆ, ನಮ್ಮವರಾಗಲಿ ಅನ್ನೋದು ಯಡಿಯೂರಪ್ಪನವರು. ಇಲ್ಲಿ ಸೂಕ್ಷ್ಮ ಏನಪ್ಪ ಅಂತಂದ್ರೆ, ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿಯಾಗಿ ಒಂದಿಷ್ಟು ಬಿಂಬಿಸುವಂಥ ಕೆಲಸವನ್ನು ಯಡಿಯೂರಪ್ಪನ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ತಮ್ಮ ಪಕ್ಷದ ತಮ್ಮ ವಿರೋಧಿ ಬಣದ ನಾಯಕರನ್ನು ಒಬ್ಬೊಬ್ಬರನ್ನಾಗಿ ಬದಿಗೆ ಸರಿಸ್ಕೊಂಡು ಬಂದಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಸಾಮಾನ್ಯವಾದ ರಾಜಕೀಯ ಘಟ ಅಲ್ಲ, ನಿಶ್ಚಿತವಾಗಿಯೂ ಅವರಲ್ಲೇ ಒಂದು ಶಕ್ತಿ ಇದೆ. ಮತ್ತು ಅವ್ರು ಬೇಡದವ್ರನ್ನ ಮೌನವಾಗಿ ಬದಿಗೆ ಸರಿಸ್ಕೊಂಡಿದ್ದಾರೆ. ಮೊದಲಿಗೆ ಅವ್ರ ಇತಿಹಾಸನ ಗಮನಿಸಿದಾಗ ಏಕೆ ಸುಬ್ಬಯ್ಯ ಅಂತಿದ್ರು, ಆನಂತರ ಶಿವಯ್ಯ ಅಂತ ಬಂದರು, ಇನ್ನೊಂದು 2 ಜನ ಬಂದರು. ಅವ್ರನ್ನೆಲ್ಲರನ್ನೂ ಒಬ್ಬೊಬ್ಬರು ಬದಿಗೆ ಸೇರಿಸಿದ್ರು. ಇನ್ನು ಅನಂತ್ ಕುಮಾರ್ ಅವರಿದ್ದರು, ಅನಂತ್ ಕುಮಾರ್ನ ಪಾಪ ಅವರು ಸಾವನ್ನ ಬದಿಗೆ ಸೇರಿಸಿಬಿಡ್ತು. ಇಂಥ ಅನೇಕ ಅವರ ರಾಜಕೀಯ ಒಂದು ವೈರಿಗಳನ್ನ ತಮ್ಮ ಪಕ್ಷದಲ್ಲಿದ್ದಂಥವ್ರನ್ನ ಬದಿಗೆ ಸೇರಿಸಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡವರು. ಇವತ್ತು ಒಂದು ರೀತಿಯಿಂದ ಇದು ಯಡಿಯೂರಪ್ಪ ಮತ್ತು ನಮ್ಮ ದೇವೇಗೌಡ ಮಧ್ಯೆ ನಡೀತಿರುವಂಥ ತಿಕ್ಕಾಟ ಅಂದರೂ ಅಡ್ಡಿ ಇಲ್ಲ. ಯಾಕಂದ್ರೆ 2028ರಲ್ಲಿ ಸಪೋಸ್ ಏನಾದರೂ 30-40 ಸೀಟ್ಗಳನ್ನು JDS ಗೆದ್ಕೊಂಡು ಬಂದರೆ ತಮ್ಮ ಮಗನ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿನಾಗಿ ಮಾಡಬೇಕು ಅನ್ನುವಂತಹ ಒಂದು ಗುರಿ ಇಟ್ಕೊಂಡು ಹೊರಟಂಥವು. ಆದರೆ ಅದು ಕೇವಲ ಇಂಡಿಪೆಂಡಾಗಿ ನಿಂತರೆ ಆಯ್ಕೆ ಆಗ್ತದನ, ಅಷ್ಟು ಜನ ಬರ್ತಾರ ಅನ್ನುವಂಥ ಒಂದು ಭಯನೂ ಅವ್ರಿಗದ. ಅದಕ್ಕಾಗಿ 60-70 ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ